ಕ್ರೇಜಿ ಬ್ರಹ್ಮ ಕಾರ್ಯಕ್ರಮ ಶುರು ಆಗಿದ್ದು ಶರಣಯ್ಯ ಅವರಿಂದ, ಆಮೇಲೆ ಬಂದಿದ್ದು ವಿನಯ್ ಅವರು. ಸೊ ಅವರು ವಿನಯ್ ಅವರು ವಿನಯದಿಂದ ಕೇಳಿದ ಮೇಲೆ ನಾವು ಶರಣ ಆಗಲೇಬೇಕು ಅಲ್ವಾ. ಆಮೇಲೆ ಜೊತೆಲಿ ಸೇರಿಕೊಂಡ್ರು ಚೇತನ, ಪ್ರೋಗ್ರಾಮ್ಗೆ ಚೇತನ ಕೊಡೋದಕ್ಕೆ ಇವರು ಸೇರ್ಕೊಂಡಿದ್ದಾರೆ ಈಗ. ಸೊ ಆ ಮೂರು ಕಾಂಬಿನೇಷನ್ ಸೇರಿದ ಮೇಲೆ ನಮ್ಮಿಬ್ಬರು ಕಾಂಬಿನೇಷನ್ ಬೆಳಗೋದ್ರಲ್ಲಿ ಏನು ತಪ್ಪೇನಿಲ್ಲ. ಆಮೇಲೆ ನಾವು ಜೊತೇಲಿ ಬಂದ್ರೇ ಇಟ್ಟು ಅದನ್ನೇನು ಮತ್ತೆ ಪದೇ ಪದೇ ನಾವು ಹೇಳೋ ನಿಶ್ಚಿಸುವುದಿಲ್ಲ. ಜೊತೆಯಲ್ಲಿ ರವಿಚಂದ್ರನ್ ಹಂಸಲೇಖ ಬರ್ತಾರೆ ಅಂದರೆ ಆ ಕಾಂಬಿನೇಷನ್ನ ಮುಟ್ಟೋಕ್ಕೂ ಆಗಲ್ಲ, ಮುರಿಯೋಕ್ಕೂ ಆಗೋದಿಲ್ಲ. ಅದು ಇಂಪಾಸಿಬಲ್ ಟಾಸ್ಕ್. ಅದು ಎರಡು ಮನಸ್ಸು ಒಂದು ದೇಹ ಇದ್ದಂಗೆ. ಅದು ಅವತ್ತಿಂದ ನಾವು ಬೆಳ್ಕೊಂಬಂದಿದ್ದಂಗೆ. ಇದು ನಾನು ಜನರಲಾಗಿ ನೀವೆಲ್ಲರೂ ಕಾನ್ಸರ್ಟ್ ಅಂತ ಹೇಳ್ತಾ ಇದ್ದಾರೆ. ನಾನು ಇದು ಕಾನ್ಸರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡೋದೇ ಇಲ್ಲ. 4 ಅವರ್ ಕಾನ್ಸರ್ಟ್ ಇರ್ಬೋದು. ಈ ಕಾನ್ಸರ್ಟ್ ಮಧ್ಯೆ ಒಂದು ಇನ್ಸರ್ಟ್ ಇರುತ್ತೆ, ನಮ್ಮಿಬ್ಬರು ಮಾತುಕತೆ ಇರುತ್ತೆ. ಆ ಮಾತುಕತೆನೇ ಬೇಕಾಗಿರೋದು ಇವತ್ತು. ಅದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಂಡಿರೋದು. ಅಂದರೆ ಈ ನಮ್ಮಿಬ್ಬರ ಜರ್ನಿ ಹತ್ತತ್ರ 16 ವರ್ಷ ಒಟ್ಟಿಗೆ ಪ್ರಯಾಣ ಮಾಡಿದ್ದು ನಾವು. ಹತ್ತತ್ರ 2001ವರೆಗೂ ಒಟ್ಟಿಗೆ ಪ್ರಯಾಣ ಮಾಡ್ಕೊಂಡ್ಬಂದ್ವಿ. ಆಮೇಲೆ ಬಿರುಕಾಗಿದೆ, ಆಮೇಲೆ ಒಟ್ಟಿಗಾಗಿದೆ, ಅದೇನೇನೋ ಆಗಿದೆ. ಆ ಮಾತುಗಳು, ಆ ಬಿರುಕುಗಳು, ಆ ಸಂತೋಷಗಳು ಅವೆಲ್ಲ ಹಂಚ್ಕೊಂಡಾಗ ಇವತ್ತಿನ ಜನ್ರೇಷನ್ಗೆ ಈ ಹಾಡುಗಳು ಹೆಂಗೆ ಮೂಡು ಬಂತು, ಹೆಂಗೆ ಉಟ್ಕೋತು, ಹೆಂಗೆ ಮಾಡಿದ್ವಿ ನಾವು, ಆ ಜರ್ನಿ ಇದೆಯಲ್ಲ, ಆ ಜರ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಅವತ್ತಿಗೆ. ಆ ಮಾತುಕತೆಗೋಸ್ಕರ ನಾನು ಕಾಯ್ತಾ ಇರೋದು. ಯಾಕಂದರೆ ಆ 15 ಇಯರ್ಸ್ 16 ಇಯರ್ಸಲ್ಲಿ ಇದ್ದಿದ್ದು ಒಂದು ಪ್ರೇಮ ಲೋಕ ಇದೆಯಲ್ಲ, ಆಮೇಲೆ ಆಗಿದ್ದೆ ಏಕಾಂಗಿ. ಅದು ಬಟ್ ಆ ಪ್ರೇಮ ಲೋಕ ಈ ಏಕಾಂಗಿ ಮಧ್ಯ ನಡೆಯೋ ಕಾನ್ಸರ್ಟು ಅದು ಮಜಾ ಕೊಡುತ್ತೆ ಹೊತ್ತು. ಈ ಮಾತು ಈ ಬರೀ ನಮ್ಮಿಬ್ಬರದ್ದು ಬರೀ ಸ್ನೇಹ ಇಲ್ಲ, ಸ್ನೇಹ, ಪ್ರೀತಿ, ಪ್ರೇಮ ಎಲ್ಲ ಅಡಗಿದೆ ಇದರಲ್ಲಿ. ಸಂಬಂಧ ಇದೆ, ನೋವಿದೆ, ನಲಿವಿದೆ, ಸಕ್ಸಸ್ ಇದೆ, ಫೇಲ್ಯೂರ್ ಇದೆ, ಪ್ರತಿಯೊಂದು ಇದೆ. ಬಟ್ ಅಷ್ಟು ಸಾಧಾರಣ ಜರ್ನಿ ಅಲ್ಲ. ಇಟ್ ವಾಸ್ ಎ ವೆರಿ 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 ಲಾಂಗ್ ಜರ್ನಿ, ಬಟ್ ವೆರಿ ವೆರಿ ಶಾರ್ಟ್ ಮೆಮರೀಸ್. ತುಂಬ ಮುಖ್ಯ ಅದು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಜರ್ನಿ ಅದು. ಈ ನಾವಿಬ್ಬರು ಒಂದಾದ್ವಿ ಅಂದಾಗೆಲ್ಲ ನಾವಿಬ್ಬರು ಯಾವಾಗ ಬೇರೆ ಆದ್ವಿ ಅಂತ ಅನಿಸುತ್ತೆ ನನಗೆ. ನಾವು ಬೇರೆ ಆಗಿರ್ಬೋದು, ಸಂಗೀತ ಮಾಡದಿರ್ಬೋದು ಜೊತೆಲಿ, ಬಟ್ ನಾವಿಬ್ಬರು ಇವತ್ತುವರೆಗೂ ಜಗಳ ಆಡಿಲ್ಲ, ಕೋಪಿಸ್ಕೊಂಡಿಲ್ಲ. ಒಳಗಿಟ್ಕೊಂಡಿದ್ವಿ ಕೋಪ. ಅವ್ರಿಗೂ ಇರ್ಬೋದೇನೋ ನನ್ನ ಮೇಲೆ, ನನಗೂ ಅವ್ರ ಮೇಲೆ ಕೋಪ ಇತ್ತೇನೋ, ಒಳಗಿತ್ತು. ತೋರಿಸ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ, ತೋರಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಅದು ಅಂಥ ಒಂದು ಸ್ನೇಹ ಅಡಗಿತ್ತು ನಮ್ಮಿಬ್ಬರಲ್ಲಿ. ಆ ಸ್ನೇಹನ ಮತ್ತೆ ಒಂದು 25 ವರ್ಷ ಆದಮೇಲೆ ಮೆಲುಕು ಹಾಕೋದಿದೆಯಲ್ಲ, ಅದು ಚಂದ. ಅದನ್ನು ನೀವು ಅರೇಂಜ್ ಮಾಡಿದ್ದೀರಲ್ಲ, ಅದು ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಹಾಕಿ ಈ ಸ್ನೇಹಕ್ಕೆ ಮತ್ತೆ ಜೀವ ತುಂಬಕ್ಕೆ ಹೊರಟಿದ್ದೀರಲ್ಲ ಎಲ್ಲರೂ ಸೇರಿಕೊಂಡು. ಆ ಜೀವ ಹೇಗೆ ತಡಪಡಿಸ್ತು, ಹೇಗೆ ಒದ್ದಾಡ್ತು ಅನ್ನೋದನ್ನು ಆ ಕಾನ್ಸರ್ಟಲ್ಲಿ ಕೇಳಿ ನೀವು. ಸಾಧಾರಣ ಜರ್ನಿ ಅಲ್ವೇ ಇಲ್ಲ. ಅವರ್ ಸಾಂಗ್ಸ್ ಆರ್ ಲೆಸನ್ಸ್. ಮ್ಯೂಸಿಕ್ ಇಂಡಸ್ಟ್ರಿಗೆ ನಾವು ಮಾಡಿದ ಸಾಂಗ್ಸು ಒಂದು ಪಾಠ. ಇವತ್ತಿಗೂ ಆ ಸಂಗೀತ ಯಾರೂ ಮಾಡೋಕ್ಕಾಗೋದಿಲ್ಲ, ಇನ್ನು ಮುಂದಕ್ಕೂ ಮಾಡೋಕ್ಕಾಗೋದಿಲ್ಲ. ಅದು ಹಂಗೆ. ಅದು ನಾನು ಪ್ರತಿ ಸಲ ಹೇಳ್ತೀನಿ, ಇನ್ನೋಸೆನ್ಸ್ ಆ್ಯಂಡ್ ಬ್ರಿಲಿಯನ್ಸು ಸೇರಿಕೊಂಡು ಆ್ಯರಗನ್ಸಿಂದ ಮಾಡಿದ್ದಂಥ ಸಾಂಗ್ಸ್. ಅದು ಹುಚ್ಚುತನ, ನಮಗೆ ಏನೋ ಮಾಡಬೇಕು, ಹುಚ್ಚುತನ. ನಾನು ಹುಚ್ಚಿನ ಥರ ಬರ್ತಿದ್ದೆ, ಅವ್ರು ಹುಚ್ಚಿನ ಥರ ಮಾಡ್ತಿದ್ರು. ಸೊ ಎರಡು ಹುಚ್ಚರು ಸೇರಿದಾಗ ಆಗಿದ್ದೆ ಈ 16-17 ಇಯರ್ಸ್ ಜರ್ನಿ ಅದು. ಸೊ ಆ ಜರ್ನಿನ ನೀವು ಇಡೀ 4 ಅವರಲ್ಲ ರೀ, 40 ಅವರ್ ಕೊಡಿ, 40 ದಿವಸ ಕೊಡಿ, ಎಷ್ಟು ಮಾತಾಡಿದ್ರೂ ಸಾಲೋದಿಲ್ಲ. ಅದು ಒಂದೊಂದು ಸಾಂಗ್ ಕ್ರಿಯೇಟ್ ಆದಾಗಲೂ, ಒಂದೊಂದು ಸಾಂಗ್ ಆದಾಗಲೂ ಕೂಡ ಒಂದೊಂದರಲ್ಲಿ ಹಿಂದೆ ಒಂದೊಂದು ಕಥೆಗಳಿದೆ. ಅಷ್ಟು ಸುಲಭವಾಗಿ ಉಟ್ಕೊಂಡಿಲ್ಲ ಅದು. ಇವತ್ತು ನಮ್ಮ ಸಾಂಗ್ಸಿಂದ ಜರ್ನಿ ನಡೆಯೋದಿಲ್ಲ. ಯಾವ ಕಾರು ನಮ್ಮ ಸಾಂಗ್ಸಿಂದ ಓಡಾಡೋಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅದು ಇಂಪಾಸಿಬಲ್. ಯಾಕಂದರೆ ಒಂದು ಸಿಟ್ಯುವೇಶನ್ಗೂ, ಪ್ರತಿಯೊಂದು ಸಿಟ್ಯುವೇಶನ್ಗೂ ನಾವು ಹಾಡು ಮಾಡಿದ್ದೀವಿ. ಇಂಥ ಸಾಂಗಿಗೆ ಸಿಟ್ಯುವೇಶನ್ ಇಲ್ಲ ಅಂತ ಹೇಳೋದು ಕಷ್ಟ. ಯಾವುದೋ ಒಂದೆರಡು ಇಲ್ಲದೆ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಪ್ರತಿ ಸಿಟ್ಯುವೇಶನ್ಗೂ ಒಂದು ಹಾಡು ಮಾಡಿದ್ದೀವಿ ನಾವು. ಸೊ ನಾನು ಬಾ ಅಂತ ಕರಿತಿಲ್ಲ ಯಾರನ್ನೋ, ನೀವು ಬರ್ತೀರಂತ ನಂಬಿದ್ದೀನಿ ನಾನು. ನಿಮ್ಮ ಈ ಕಾಂಬಿನೇಷನ್ ನೋಡೋ ಖುಷಿ ಪಡ್ಬೇಕು ನೀವು. ಇವತ್ತಿನ ಜನ್ರೇಷನ್ ಬೇಕು ಈ ಕಾಂಬಿನೇಷನ್. ಅವತ್ತು ಏನು ಮಾಡ್ತಾನೆ ಬೇಕು, ಈ ಸ್ನೇಹಕ್ಕೋಸ್ಕರ ಬರಬೇಕು, ಈ ಪ್ರೀತಿ ಉಳ್ಸೋಕ್ಕೋಸ್ಕರ ಬರಬೇಕು ನೀವು. ನಾನು ಎಲ್ಲೋ ಯಾರನ್ನೋ ಬನ್ರಪ್ಪ, ಎಲ್ಲ ಬನ್ನಿರಿ, ಟಿಕೆಟ್ ತೊಗೊಳ್ಳಿ, ಬುಕ್ ಮೈ ಶೋ ಟಿಕೆಟ್ ತೊಗೊಳ್ಳಿ, ಬನ್ನಿರಿ, ನೀವು ಬರ್ತಿರ್ರಿ ಅಲ್ವಾ. ನೀವು ಬರ್ದವ್ರು ಏನು ಚೆಂದ ಇರುತ್ತೆ ಶೋ. ನಾವು ಮಾತಾಡ್ತಿರೋದು ನಿಮಗೋಸ್ಕರ. ನಾವು ಮತ್ತೆ ಒಂದಾದ್ವಿ ಅಂತ ನಾವು ಬೇರೆ ಆಗೇ ಇಲ್ಲ. ನಾವು ಜೊತೆ ಆಗಿದ್ದೀವಿ. ಜೊತೆಯಲ್ಲಿ ನಾವು ಮಾಡಿರೋ ಕೆಲಸನ ಎಷ್ಟು ಪ್ರೀತಿಯಿಂದ ಮಾಡಿದ್ವಿ,
ಎಷ್ಟು ಶ್ರಮ ಪಟ್ಟಿವಿ ಅಂತ ಹೇಳೋದೇ ಇಲ್ಲ ನಾನು, ಯಾಕಂದ್ರೆ ನಾವು ಶ್ರಮ ಪಟ್ಟಿಲ್ಲ, ನಾವು ಇಷ್ಟಪಟ್ಟು ಮಾಡಿದ್ವಿ. ಪ್ರತಿಯೊಂದು ಕೆಲಸನೂ ರಾತ್ರಿ ಆಗಲಿ ಇಷ್ಟಪಟ್ಟು ಮಾಡಿದ್ದೀವಿ, ಒಬ್ರಿಗೊಬ್ರು ಮನಸ್ಸು ಚಾಲೆಂಜ್ ಮಾಡ್ಕೊಂಡು ಮಾಡಿದ್ದೀವಿ ನಾವು. ಅದು ಇವತ್ತಿಗೂ ಅದೇ ಹಾಡುಗಳು ಇವತ್ತು ಮಾರ್ಕೆಟಲ್ಲಿ ಮೆಲುಕಾಗ್ತಿದೆ ಅಂದರೆ ಅದರ ತಾಕತ್ತು ತೂಕ ನಿಮಗೆ ಗೊತ್ತಿರಬೇಕು. ಸಾರ್ ಹೇಳಿದ್ರೆ ಇವತ್ತು ನೀವು ಮಾತುಗಾರ ಅಂತ, ಅಲ್ವಾ? 45 ವರ್ಷ ಆದ್ಮೇಲೆ ಮೈಯಲ್ಲಿ ತೂಕನೂ ಜಾಸ್ತಿ ಆಯಿತು, ಮಾತಲ್ಲಿ ತೂಕನೂ ಜಾಸ್ತಿ ಆಯಿತು, ಎರಡೂ ಒಟ್ಟಿಗೆ. ಸೊ ಅದು ಜರ್ನಿ. ಇನ್ನು ನಾಗೇಶ ಇವನ ಹತ್ರ ಜಗಳ ಆಡ್ಕೊಂಡೇ ಶುರು ಆಗೋದು ಪ್ರತಿ ದಿವಸ. ಅವನು ಹೆಂಗಾಗಿದೆ ನೋಡಿ ಇವತ್ತು, ಡಬಲ್ ತೂಕ ಆಗೋದು ಅಲ್ಲದೆ ಮಾತೇ ಇಲ್ಲ ನನ್ನ ಮಗಂದು ಇವತ್ತು. ಫಸ್ಟ್ ಫಿಲ್ಮಿಂದನೇ ಹೇಳ್ತಿರೋದು, ಜಗಳ ಆಡ್ಕೊಂಡೇ ಶುರು ಆಗೋದು ನಮಗೆ. ಇದು ಆ ತುಂಟತನ, ಆ ಜಗಳ ಇವತ್ತು ಹೆಂಗ್ ಕೂತಿದೆ, ಹೆಂಗ್ ಮಾತಾಡ್ತೀವಿ, ಆ ಜಗಳ ಅಲ್ಲ ಅದು. ಅದೊಂದು ಪರಸ್ಪರ ಸ್ನೇಹ ಉಳ್ಕೊಂಡಿರುತ್ತೆ, ಪ್ರೀತಿ ಇರುತ್ತೆ. ಆ ಜಗಳದಲ್ಲಿ ಕೂಡ ಒಂದು ಪ್ರೀತಿ ಸ್ನೇಹ ಉಳ್ಕೊಂಡಿರುತ್ತೆ. ಅದಕ್ಕೆ ನೀನೊಬ್ಬ ಸಾಕ್ಷಿ, ನಮ್ಮಿಬ್ಬರು ಜರ್ನಿನೂ ಸಾಕ್ಷಿನೇ ಅದಕ್ಕೆ. ಸೊ ದಯವಿಟ್ಟು ಏನು ಮಳೆ ಅಂತೀರಲ್ಲ ಮೇಡಮ್, ಮಳೆಗೆ ಎದುರೋ ಅಂತ ಕೆಲಸನೇ ಇಲ್ಲ. ಮಳೆ ಬರ್ದಾದ್ರೆ ನಾವು ಸ್ವಾತಿ ಮುತ್ತಿನ ಮಳೆಯನ್ನು ಎಲ್ಲಿ ಮಾಡ್ತಿದ್ವಿ, ಪ್ರೀತಿ ಎಲ್ಲಿ ಮಾಡ್ತಿದ್ವಿ, ಚಿಟಪಟ ಸಾಂಗ್ ಎಲ್ಲಿ ಮಾಡ್ತಿದ್ವಿ, ಮಳೆಯೋ ಅದೊಂದು ಸಾಂಗ್ ಮಾಡಿದ್ವಲ್ಲ, ಅದು ಎಷ್ಟು ಸಾಂಗ್ಸ್ ಮಳೆ ಇಲ್ಲದೆ ರವಿಚಂದ್ರನ್ ಸಾಂಗ್ಸೇ ಇರ್ತಿರಲಿಲ್ಲ ಒಂದು ಕಾಲದಲ್ಲಿ. ರವಿಚಂದ್ರನ್ ಮಳೆ ಸಾಂಗ್ಸು, ರೊಮ್ಯಾನ್ಸ್ ಸಾಂಗ್ಸ್ ಅಂತ ಇರೋದು. ಪ್ರೇಮ್ಲೋಕದಲ್ಲಿ ನಾವು ಪ್ರೇಮ್ಲೋಕ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕುದುರೆಮುಖದಲ್ಲಿ ಹೆವಿ ರೈನ್ಸು, ಕ್ಯಾಮ್ರಾಮನ್ ಎಲ್ಲ ಗಾಡಿ ಒಳಗೆ ಚಳಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಗಾಡಿಯಿಂದ ಇಳಿದು ಮಳೆ ನಡ್ಕೊಂಬಂದು ಇಳಿರಿ, ಮಳೆಯಲ್ಲೇ ಶೂಟಿಂಗ್ ಸ್ಟಾರ್ಟ್ ಅಂದೆ. ಸೊ ಆ ಥರ ಜೀವನ ಮಾಡಿದವನು. ಈ ಜನ ಮಳೆಗೆ ಎದುರೋದು ಇಲ್ಲ. ಮಳೆ ಬಂದರೆ ಒಳ್ಳೆ ಶಕುನ. ಮಳೆ ಬರೋದನ್ನ ನಾವು ಬರಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಮಳೆ ಬಂದರೆ ಅದಕ್ಕೇನೇನು ಸೌಕರ್ಯ ಮಾಡೋಕ್ಕೆಲ್ಲ ಮಾಡಿಟ್ಟಿದ್ದಾರೆ. ಬನ್ನಿರಿ, ಮಳೆಗೆಲ್ಲ ಎದ್ರುಕೊಂಡು ಯಾರು ಕೂತಿರ್ತಾರೆ.